ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಆಕಾಶ ಶೈನ್ಸ್. ಇವತ್ತೊಂದು ನೀತಿ ಕತೆ ತಿಳ್ಕೊಳ್ಳೋಣ. ಅರುಣ್ ಮತ್ತು ವರುಣ್ ಅಂತ ಇಬ್ಬರು ಅಕ್ಕಪಕ್ಕದ ಮನೆಯವರು ಇರ್ತಾರೆ. ಇಬ್ಬರು ಒಂದೇ ಕಾಲೇಜ್ನಲ್ಲಿ ಡಿಗ್ರಿ ಮುಗಿಸಿರ್ತಾರೆ. ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಮುಂದಕ್ಕೆ ಓದಿಸೋದು ಕಷ್ಟ ಅಂತ ಅವರಿಬ್ಬರು ಯಾವುದಾದ್ರು ಕೆಲಸ ಹುಡ್ಕೊಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಮನೇಲಿ ಬೇರೆ ಮದುವೆ ವಯಸ್ಸಿಗೆ ಬಂದಂಥ ತಂಗೀರಿರ್ತಾರೆ, ಅವ್ರಿಗೆ ಗಂಡು ಹುಡುಕ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಇಬ್ಬರು ಯೋಚಿಸ್ತಾರೆ, ಏನು ಮಾಡಬೇಕು, ಏನು ಮಾಡಬಹುದು ಮುಂದಿನ ಜೀವನಕ್ಕೆ ಅಂತ. ವರುಣ್ ಯೋಚನೆ ಮಾಡ್ತಾನೆ, ಹೇಗಿದ್ರು ನನ್ನ ತಂಗಿಗೆ ಗಂಡು ಹುಡುಕ್ತಾ ಇದ್ದಾರೆ, ನಾನೀಗ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ಮದುವೆ ಟೈಮಿಗೆ ರಜಾ ಕೊಡೋದು ಕಷ್ಟ, ಹಾಗಾಗಿ ಮದುವೆ ಎಲ್ಲ ಮುಗಿಸಿ ಆರಾಮಾಗಿ ಆಮೇಲೆ ಕೆಲಸ ಹುಡುಕ್ತೀನಿ ಅಂತ ವರುಣ್ ಯೋಚಿಸ್ತಾನೆ. ಹೀಗೆ 6 ತಿಂಗಳಾಗತ್ತೆ ತಂಗಿಗೆ ಗಂಡು ಹುಡುಕಿ ಮದುವೆ ಮಾಡಿ ಎಲ್ಲ ಮುಗಿಸೋ ಅಷ್ಟರಲ್ಲಿ 6 ತಿಂಗಳಾಗತ್ತೆ. 6 ತಿಂಗಳಾದಮೇಲೆ ಯೋಚಿಸ್ತಾನೆ, ಅಯ್ಯೋ ನನ್ನ ಕಾಲೇಜ್ ಬಿಟ್ಟೆ 6 ತಿಂಗಳಾಗೋಯ್ತು, ನಾನು ಚೆನ್ನಾಗಿ ಪ್ರಿಪೇರ್ ಆಗಬೇಕಿಲ್ಲ ಅಂದರೆ ನಂಗೆ ಕೆಲಸ ಯಾರು ಕೊಡ್ತಾರೆ ಅಂತ ಯೋಚನೆ ಮಾಡಿ ಓದೋಕ್ಕೆ ಶುರು ಮಾಡ್ತಾನೆ. ಅವನಿಗೆ ಪರವಾಗಿಲ್ಲಪ್ಪ, ನಾನು ಜಾಬಿಗೆ ಅಪ್ಲೈ ಮಾಡ್ಬೋದು ಅಂತ ಅನಿಸೋದು 3 ತಿಂಗಳಾದಮೇಲೆ. ಅಲ್ಲಿಗೆ 9 ತಿಂಗಳಾಗೋಗುತ್ತೆ. 9 ತಿಂಗಳು ಆದಮೇಲೆ ಅವನು ಜಾಬಿಗೆ ಅಪ್ಲೈ ಮಾಡ್ತಾನೆ. ಆದರೆ ಒಂದೂ ಕೆಲಸ ಸಿಗ್ತಾ ಇರಲ್ಲ. ಹೀಗಾಗಿ 1 ತಿಂಗಳು 2 ತಿಂಗಳು ಕೆಲಸ ಹುಡುಕಿ ಬೇಸರ ಬಂದು ಕೊನೆಗೆ ಒಂದು ಜಾಬ್ ಟ್ರೈನಿಂಗ್ ಕೋರ್ಸಿಗೆ ಸೇರೋಣ ಅಂತ ಯೋಚಿಸ್ತಾನೆ. ಅಷ್ಟರಲ್ಲಿ 1 ವರ್ಷ ಆಗೇ ಹೋಗುತ್ತೆ. ಈಗ ಜಾಬ್ ಟ್ರೈನಿಂಗ್ ಕೋರ್ಸ್ಗೂ ಹೋಗ್ತಾ ಇರ್ತಾನೆ. ಜಾಬ್ ಟ್ರೈನಿಂಗ್ ಕೋರ್ಸು ಅದೊಂದು 3 ತಿಂಗಳು ಮಾಡ್ತಾನೆ. ಆಮೇಲೆ ಮತ್ತೆ ಕೆಲಸ ಹುಡುಕ್ತಾನೆ. ಮತ್ತೆ ಅವನಿಗೆ ಸರಿ ಹೋಗಲ್ಲ, ಮತ್ತೆ ಪ್ರಿಪೇರ್ ಆಗಬೇಕು ಅಂದ್ಕೋತಾನೆ, ಮತ್ತೆ ಓದ್ತಾನೆ. ಹೀಗೆ ವರುಣ್ ಕತೆ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಕಡೆ ಅರುಣ್ಣು ಯೋಚನೆ ಮಾಡ್ತಾನೆ. ಕಾಲೇಜ್ ಆದ ತಕ್ಷಣ ಯೋಚನೆ ಮಾಡ್ತಾನೆ, ನನ್ನ ತಂಗಿ ಮದುವೆ ಆಗೋ ಅಷ್ಟರಲ್ಲಿ ನಾನು ಯಾವುದಾದ್ರು ಕೆಲಸಕ್ಕೆ ಸೇರಿದ್ರೆ ನಮ್ಮ ಅಪ್ಪ ಅಮ್ಮಂಗೆ ದುಡ್ಡಿನ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡ್ತಾನೆ. ಏನು ಮಾಡೋದು, ಕೆಲಸಕ್ಕೆ ಅಪ್ಲೈ ಮಾಡಲಾ ಅಂತ ಯೋಚಿಸ್ತಾನೆ. ಆದರೆ ನನಗೆ ಜಸ್ಟ್ ಒಂದು 60% ಪಾಸ್ ಆಗಿದ್ದೀನಿ. ಇವಾಗಿನ ಕಾಂಪಿಟೇಟಿವ್ ಏಜ್ಗೆ ಅಷ್ಟು ಸಾಕಾಗಲ್ಲ. ನನಗೆ ಕೆಲಸ ಸಿಗುತ್ತೋ ಇಲ್ವೋ ಒಂದು. ಎರಡನೇದು, ನನಗೆ ಕೆಲಸ ಮಾಡೋದಕ್ಕಿಂತ ಯಾವುದಾದ್ರು ಬಿಸ್ನೆಸ್ ಮಾಡೋದ್ರಲ್ಲಿ ಜಾಸ್ತಿ ಆಸಕ್ತಿ ಇದೆ ಅಂತ ಅಂದ್ಕೊಂಡು, ಏನು ಬಿಸ್ನೆಸ್ ಮಾಡೋದು, ಬಿಸ್ನೆಸ್ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ಗಾರು ದುಡ್ಡು ಬೇಕಲ್ವಾ, ನನ್ನ ಹತ್ರ ದುಡ್ಡಿಲ್ಲ, ಅಪ್ಪಂಗೆ ಮದುವೆ ಖರ್ಚೇ ಆಗುತ್ತೆ, ಮತ್ತೇನು ಮಾಡಲಿ ದುಡ್ಡಿಗೆ ಅಂತ ಯೋಚನೆ ಮಾಡ್ತಾನೆ. ಕೊನೆಗೆ ಬಿಸ್ನೆಸ್ ಸುಮ್ಮನೆ ಆಗುತ್ತಾ, ಏನು ಬಿಸ್ನೆಸ್ ಮಾಡಬೇಕು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕು ಅಂತ ಅವ್ರ ಮನೆ ಹತ್ರ ಇರೋ ಒಂದು ಎಲೆಕ್ಟ್ರಾನಿಕ್ ಶೋರೂಮ್ಗೆ ಸೇಲ್ಸ್ ಬಾಯ್ ಆಗಿ ಸೇರ್ಕೋತಾನೆ. ಮನೇಲಿ ತಂದೆಗೆ ಇಷ್ಟ ಇರಲ್ಲ, ಆದರೂ ಅನುಭವ ಪಡ್ಕೋತೀನಿ ಅಂತ ಸೇರ್ಕೋತಾನೆ. 6 ತಿಂಗಳು ಕಷ್ಟಪಟ್ಟು ದುಡಿತಾನೆ, ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ತಾನೆ, ಮತ್ತು ಕೆಲಸ ಚೆನ್ನಾಗಿ ಕಲಿತಾನೆ. 6 ತಿಂಗಳು 7 ತಿಂಗಳು ಆದಮೇಲೆ ಅಲ್ಲಿನ ಮ್ಯಾನೇಜರು ಬೇರೆ ಊರಿಗೆ ಶಿಫ್ಟ್ ಆಗಬೇಕಾಗತ್ತೆ. ಅವನು ಹೋಗಬೇಕಾದ್ರೆ ಅರುಣ್ಣೇ ಮ್ಯಾನೇಜರ್ ಮಾಡಿ ಅಂತ ರೆಕಮೆಂಡ್ ಮಾಡಿ ಹೋಗ್ತಾನೆ. ಅರುಣ್ಣು ಕೆಲಸಕ್ಕೆ ಸೇರಿ 7 ತಿಂಗಳು 8 ತಿಂಗಳಿಗೆ ಮ್ಯಾನೇಜರು ಆಗಿಬಿಡ್ತಾನೆ. ಮ್ಯಾನೇಜರ್ ಆದಮೇಲೆ ಅವನಿಗೆ ಒಂದು ಅನುಭವ ಬರ್ತಾ ಹೋಗುತ್ತೆ. ಎಲ್ಲಿಂದ ಪರ್ಚೇಸ್ ಮಾಡ್ತಾರೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ, ಅದು ಪ್ರಾಫಿಟ್ ಹೇಗೆ, ಲಾಸ್ ಹೇಗೆ, ಕಸ್ಟಮರ್ಸ್ ಹೇಗೆ, ಮತ್ತು ಜೊತೆಲಿರೋರನ್ನ ಸಂಭಾಳಿಸೋದು ಹೇಗೆ ಎಲ್ಲ ಕಲಿತಾ ಹೋಗ್ತಾನೆ. ಹೀಗೆ 1 ವರ್ಷ ಆದಮೇಲೆ ಸ್ವಲ್ಪ ದುಡ್ಡು ಕೂಡಿಡ್ತಾನೆ. ಮತ್ತು ಬ್ಯಾಂಕಲ್ಲಿ ಲೋನ್ ತೆಗೆದು ಫ್ರೆಂಡ್ ಸಹಾಯದಿಂದ ಸ್ವಂತ ಶೋರೂಮ್ ಓಪನ್ ಮಾಡ್ತಾನೆ. ಆದರೆ ವರುಣ್ಣು ಇನ್ನೂ ಯೋಚಿಸ್ತಾನೆ ಕೂತ್ಕೋತಾನೆ, ನಾನು ಏನು ಮಾಡಲಿ ಅಂತ. ಈ ಕಥೆಯಿಂದ ನಾವು ಏನು ತಿಳ್ಕೊಳ್ಬೋದು, ಜೀವನದಲ್ಲಿ ಮುಂದುವರಿಬೇಕಂದ್ರೆ 2 ವಿಷಯ ತುಂಬ ಮುಖ್ಯ. ಯಾವುದಾ 2 ವಿಷಯ? ಮೊದಲನೇದಾಗಿ ಕ್ಲಾರಿಟಿ ಇರಬೇಕು. ನಾವು ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ತುಂಬ ಮುಖ್ಯ. ಅದಿಲ್ಲ ಅಂದರೆ ನಾವು ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರುಣ್ಗೆ ಕ್ಲಾರಿಟಿ ಇತ್ತು, ನನಗೆ ಅಕಾಡೆಮಿಕ್ಸಲ್ಲಿ ಪರ್ಸೆಂಟೇಜ್ ಕಡಿಮೆ ಇದೆ, ಮತ್ತು ನನಗೆ ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ, ಹಾಗಾಗಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ. ಈ ಕಡೆ ವರುಣ್ಣು ಜಾಬಿಗೆ ಅಪ್ಲೈ ಮಾಡೋಕ್ಕೆ ಸುಮಾರು ತಿಂಗಳುಗಳು ತಗೊಂಡ. ಮೊದಲನೇದು. ಎರಡನೇದು, ಆ್ಯಕ್ಷನ್ ಇಸ್ ಮೋರ್ ಪವರ್ಫುಲ್. ಆ್ಯಕ್ಷನ್ ಲೀಡ್ಸ್ ಟು ಕಾನ್ಫಿಡೆನ್ಸ್. ಅಂದರೆ ನಾನು ಆವಾಗ ಕೆಲಸ ಶುರು ಮಾಡ್ತೀನಿ, ಇವಾಗ ಕೆಲಸ ಶುರು ಮಾಡ್ತೀನಿ, ಇದು ಒಳ್ಳೆ ಗಳಿಗೆ ಅಲ್ಲ, ನನ್ನ ತಂಗಿ ಮದುವೆ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ, ಹಾಗೆ ಹೀಗೆ ಅಂತ ಯೋಚಿಸ್ಕೊಂಡು ವರುಣ್ ಕೆಲಸಕ್ಕೆ ಅಪ್ಲೈಯೂ ಮಾಡಲಿಲ್ಲ, ಕೆಲಸ ಶುರುನೂ ಮಾಡಲಿಲ್ಲ. ಆದರೆ ಅರುಣ್ಣು ಡಿಸೈಡ್ ಮಾಡಿದ ತಕ್ಷಣ ಒಂದು ಸಣ್ಣ ಕೆಲಸ ಆದರೂ ಹೋಗಿ ಸೇರಿಕೊಂಡ.
ನಾವು ಯೋಚನೆನೇ ಮಾಡ್ತಾ ಕೂತ್ಕೊಂಡ್ರೆ ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಕೆಲಸಕ್ಕೆ ಧುಮುಕ್ ಬಿಡಬೇಕು. ಯಾಕೆ ಅಂದರೆ ಸಮಯ ಯಾರಿಗೂ ಕಾಯಲ್ಲ ನೋಡಿ. ಟೈಮ್ ವೇಟ್ಸ್ ಫಾರ್ ನೋ ಒನ್. ಟೈಮ್ ಹೋಗ್ತಾನೇ ಇರುತ್ತೆ. ಹಾಗಾಗಿ ಆ್ಯಕ್ಷನ್ ತುಂಬ ಮುಖ್ಯ. ಕೆಲಸಕ್ಕೆ ಇಮಿಡಿಯೇಟಾಗಿ ಸೇರಿಕೊಂಡ, ಅನುಭವ ಪಡ್ಕೊಂಡ, ಕಷ್ಟಪಟ್ಟು ಕೆಲಸ ಮಾಡ್ದ, ತನ್ನ ಸ್ವಂತ ಶೋರೂಮ್ನ ಓಪನ್ ಮಾಡಿಕೊಂಡ. ಹಾಗಾಗಿ ಆ್ಯಕ್ಷನ್ ವೆರಿ ಇಂಪಾರ್ಟೆಂಟ್. ನಾವು ಕೆಲಸ ಶುರು ಮಾಡಿಕೊಂಡ್ರೆ ಅನುಭವ ಬರುತ್ತೆ. ಅದು ಸೋಲಿರ್ಬೋದು, ಸೋಲಾಗ್ಬೋದು ಅದರಿಂದ. ಆದರೆ ಮುಂದೆ ಒಂದಿನ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ನೀತಿ ಕಥೆಯಿಂದ ನಿಮಗೇನಾದರೂ ಬೇರೆ ನೀತಿ ಸಿಕ್ಕಿದೆಯಾ? ಕಾಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ಆಕಾಶ ಶೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ನೋಟಿಫಿಕೇಷನ್ಗೆ ಪ್ರೆಸ್ ಮಾಡಿ. ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ನೋಡ್ತಾ ಇರಿ ಆಕಾಶ ಶೈನ್ಸ್.